ನಮ್ಗೆ ಧೈರ್ಯ ಹೇಳ್ಬೇಕಾಗಿರೋ ನೀನು ಹೀಗೆ ಅಳ್ತಾ ಕೂತ್ಕೊಂಡ್ರೆ ನಮ್ ಪರಿಸ್ಥಿತಿ ಏನು? ಎಲ್ರಿಗೂ ಧೈರ್ಯ ಆಗಿರೋರು ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರೆ ನಾನು ಹೇಗೆ ಧೈರ್ಯವಾಗಿರ್ಲಿ ಹೇಳು ಆದ್ಯ? ನಿನಗೆ ಗೊತ್ತಿಲ್ಲ ಆದ್ಯ, ನಾನು ಅವ್ರನ್ನ ಮಾವ ಅಂತ ಕರಿಬಹುದು, ಆದ್ರೆ ಅವ್ರು ನನಗೆ ನನ್ನ ತಂದೆಗಿಂತ ಹೆಚ್ಚು. ನಾನು ನಮ್ಮ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನಮ್ಮ ಮಾವನ ಹತ್ರನೇ ಬೆಳೆದಿದ್ದು. ನನ್ನ ಸ್ವಂತ ಮಗನ ತರ ನೋಡ್ಕೊಂಡಿದ್ದಾರೆ. ಅವ್ರ ಕೈಯಾರೆ ಎತ್ತಾಡ್ಸಿದ್ದಾರೆ ನನ್ನ. ತಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಜೋಕಾಲ ಆಡಿಸ್ದಂತ ನನ್ನ ಮಾವ ಇವತ್ತೀ ತರ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರೆ ನನಗೇನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಡಾಕ್ಟರ್ ನೋಡಿದ್ರೆ ಬದುಕಲ್ಲ ಅಂತ ಹೇಳಿದ್ರು. ಇಲ್ಲಿ ಇವ್ರು ನೋಡಿದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅಂತಿದ್ದಾರೆ. ಯಾವ ಕ್ಷಣಕ್ಕೆ ಕೆಟ್ಟ ಸುದ್ದಿ ಕೇಳಬೇಕಾಗುತ್ತೋ ಅಂತ ಭಯ ಆಗ್ತಿದೆ ಆದ್ಯ, ಭಯ ಆಗ್ತಿದೆ. ಸೀನು, ಸೀನು, ಸುಮ್ಮನೆ ಇರು ಸೀನು. ದೊಡ್ಡಪ್ಪಂಗೇನೂ ಆಗಲ್ಲ. ನಿನ್ನ ಎಲ್ಲಿಗೆ ನೋಡಿ, ನಿಮ್ ಮಗನ್ನ ಅವಳು ಹೇಗ್ ತಪ್ಕೊಂಡಿದ್ದಾಳೆ ಅಂತ ನೋಡಿ. ನಿಮ್ ನೋವು ನನ್ಗೆ ಅರ್ಥ ಆಗತ್ತಮ್ಮ. ಅನ್ಕೊಂಡಿರೋದನ್ನ ನೆರವೇರಿಸೋ ಅಂತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ಶೂಲಧಾರಣ ಪೂಜೆ ಮಾಡಿದ್ಮೇಲೆ ನಿಮ್ಮ ಕೋರಿಕೆಗಳು ಈಡೇರಿ ನಿಮ್ಮ ನೋವುಗಳೆಲ್ಲ ಖಂಡಿತ ಪರಿಹಾರ ಆಗತ್ತೆ. ಈಗ ನನ್ನ ಕಷ್ಟನ ತೀರ್ಸೋಕ್ಕಾಗೋದು ಆ ದೇವರಿಂದ ಮಾತ್ರನೇ. ನೀವ್ ಹೇಳಿದ ಪೂಜೆನ ನಾನ್ ಮಾಡ್ತೀನಿ. ಎಲ್ಲಾ ಪೂಜೆಯಲ್ಲೂ ಅತಿ ಕಷ್ಟವಾದ ಪೂಜೆ ಅಂದ್ರೆ ಶೂಲಧಾರಣ ಪೂಜೆ. ಅದು ಮಾಡೋದು ಅಷ್ಟೊಂದು ಸುಲಭ ಅಲ್ಲ ತಾಯಿ, ತುಂಬಾನೇ ಕಷ್ಟ ಆಗತ್ತೆ. ಪರವಾಗಿಲ್ಲ ಸ್ವಾಮಿ, ಅದ್ ಎಷ್ಟೇ ಕಷ್ಟ ಆದ್ರೂ ಸರಿ, ನಾನ್ ನನ್ನ ಗಂಡನಿಗೋಸ್ಕರ ಅದನ್ನ ಮಾಡ್ತೀನಿ. ಒಂದು ನಿಮಿಷ ಅಮ್ಮ. ಅಮ್ಮ, ಕಲ್ಯಾಣಿಲಿ ಸ್ನಾನ ಮಾಡಿ ಸ್ವಾಮಿಯವರ ಮಾಲೆ ಧರಿಸ್ಕೊಂಡು ಇಲ್ಲಿ ನೋಡಿ, ಈ ಶೂಲನ ನಾಲ್ಗೆಗೆ ಚುಚ್ಕೋಬೇಕು. ಅಮ್ಮ, ಆ ಶೂಲವನ್ನ ನಾಲ್ಗೆ ಮೇಲೆ ಹೇಗ್ ಚುಚ್ಕೋಬೇಕು? ಅಲ್ಲಿ ನೋಡಿ, ಆ ರೀತಿ ಚುಚ್ಕೋಬೇಕು. ಆ ರೀತಿ ಶೂಲ ಧಾರಣೆ ಮಾಡಿಕೊಂಡು ಅಖಂಡ ದೀಪನ ನೆತ್ತಿ ಮೇಲೆ ಇಟ್ಕೊಂಡು ದೇವಸ್ಥಾನ ಪೂರ್ತಿ ಪ್ರದಕ್ಷಿಣೆ ಮಾಡಿ ಆ ಭಗವಂತನ ದರ್ಶನ ಮಾಡಬೇಕು. ಅದು ತುಂಬಾ ಕಷ್ಟ ಅಲ್ವಾ ಸ್ವಾಮಿ? ಅದಕ್ಕೆ ಆ ಪೂಜೆ ಎಲ್ಲರ ಕೈಲೂ ಸಾಧ್ಯ ಆಗಲ್ಲ. ನಾನ್ ಮಾಡ್ತೀನಿ ಸ್ವಾಮಿ. ಜಾನಕಿ, ಅಮ್ಮ ಬೇಡಮ್ಮ, ಅದು ತುಂಬಾ ಅಪಾಯ ಆಗುತ್ತೆ. ಅಲ್ಲಿ ಅವ್ರ ಪ್ರಾಣನೇ ಹೋಗ್ತಾ ಇದೆ.
ನೀನ್ ಇಲ್ಲಿ ಅಪಾಯ ಆಗುತ್ತೆ ಅಂತ ಹೇಳ್ತಿದೀಯಾ? ಬೇಡ ಅತ್ತೆ, ಎಲ್ರ ಕೈಯಲ್ಲೂ ಆಗಲ್ಲ ಅಂತ ಪೂಜಾರ ಹೇಳ್ತಿದಾರಲ್ಲ, ಬೇಡ. ಆ ನೋವು ನಿಮಗೆ ತಡ್ಕೊಳಕ್ ಆಗಲ್ಲ. ಮತ್ತಿನ್ನೇನ್ ಮಾಡ್ಬೇಕು ಹೇಳಿ, ಏನ್ ಮಾಡ್ಬೇಕು ಅಂತ ಹೇಳಿ. ಅಲ್ಲಿ ನೋಡಿದ್ರೆ ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಅತ್ತೆ, ಚಿಕ್ಕಮ್ಮ, ಏನಾದ್ರೂ ಮಾತಾಡಿ, ಅವ್ರಿಗೆ ಹೇಳಿ. ಅತ್ತಿಗೆ, ಅಣ್ಣ ಅಂದ್ರೆ ಚಾರುಗೆ ತುಂಬಾ ಪ್ರೀತಿ. ಭಾವನವ್ರಿಗೆ ಹುಷಾರಿಲ್ಲ ಅಂದಾಗಿಂದ ಚಾರು ಎಷ್ಟು ನೋವು ಪಡ್ತಿದ್ದಾಳೋ ಹೇಳೋಕ್ ಆಗ್ತಿಲ್ಲ ಅಕ್ಕ. ಅಣ್ಣನ್ ಮೇಲಿರೋ ಪ್ರೀತಿಗೆ ನಾನ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ, ಮಾಡ್ಲಿ ಬಿಡು ಅತ್ತಿಗೆ. ಪದ್ಮ, ಇವಳಿನ್ನೂ ಚಿಕ್ಕವಳು, ಇವಳಿಂದ ಈ ಪೂಜೆ ಮಾಡೋಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ? ಚಿಕ್ಕ ವಯಸ್ಸಿಂದ ಎಷ್ಟು ಪೂಜೆ ಮಾಡಿದ್ದೀನಿ. ಇದು ಎಲ್ಲ ಪೂಜೆ ಹಾಗಲ್ಲಮ್ಮ. ಏನಾದ್ರೂ ಪೂಜೆನೇ ಅಲ್ವಾ ದೊಡ್ಡಮ್ಮ? ದೊಡ್ಡಪ್ಪನಿಗೋಸ್ಕರ ಇಷ್ಟನ್ನು ನನ್ ಕೈಲಿ ಮಾಡಕ್ ಆಗಲ್ವಾ? ಪೂಜೆ ಮಾಡಿ ಆ ದೇವ್ರನ್ನ ಮೆಚ್ಚಿಸಿ ನನ್ ದೊಡ್ಡಪ್ಪನ್ನ ನಾನ್ ಕಾಪಾಡ್ಕೋತೀನಿ. ಹಾ, ನಾನು ಪೂಜೆ ಮಾಡ್ತೀನಿ.